ದುಷ್ಟ ಭ್ರಷ್ಟ ಭೈರವ, ಮತ್ತೇನು ನನ್ನ ಮನೆ ಕಡೆಗೆ ಆಗಮಿಸಬೇಕಾದ್ರೆ ಯಾರಪ್ಪಣೆ ಪಡ್ಕೊಂಡು ಈ ಮನೆ ಒಳಗೆ ಹೆಜ್ಜೆ ಇಟ್ಟೆ? ನಿನ್ನಪ್ಪಣೆ ಪಡೆದು ಪ್ರವೇಶ ಮಾಡಲಿಕ್ಕೆ ನೀನೇನು ಸರ್ಕಾರದ ಸರ್ವಾಧಿಕಾರಿ ಅಲ್ಲ. ನನಗರಿಯದೆ ಈ ನಿನ್ನ ದರ್ಬಾರದಲ್ಲಿ ನನ್ನದೊಂದು ವಸ್ತು ಬಂದು ಬಿದ್ದಿದೆ. ಅದೇನು ತಾನಾಗೆ ಬಂದು ಬಿದ್ದಿದೆಯೋ ಅಥವಾ ನೀವೇ ಕದ್ದು ಕಳುವು ಮಾಡ್ತಿದ್ದೀರೋ ಅಂತ ವಿಚಾರಿಸಿ ಆ ನನ್ನ ವಸ್ತುವನ್ನು ಮರಳಿ ಪಡೆಯಲಿಕ್ಕೆ ಬಂದಿದ್ದೇನೆ. ಹಿಡಿದು ಮಾತನಾಡು. ಎಲ್ಲೂ ಬಿಲ್ಲದ ನಾಲಿಗೆ ಅಂತ ಅಡ್ಡ ದಿಡ್ಡಿ ಮಾತಾಡಿದ್ರ ದೊಡ್ಡ ಕತ್ತರ ಸಾಕು ಬರ್ತದೆ. ದೇಹಿ ಅಂತ ಬಂದವರಿಗೆ ಕೈ ಎತ್ತಿ ಕೊಟ್ಟ ಕರಗಳಿವು. ನಾವು ಬೇರೆಯವ್ರ ವಸ್ತುವಿನ ಮೇಲೆ ಆಸೆ ಪಡೋದ? ಕೈ ಎತ್ತಿ ಕೊಟ್ಟ ಕರಗಳು, ಕೈ ಎತ್ತಿ ಕೊಟ್ಟ ಕರಗಳಿಗೆ ಕದ್ದು ತರುವ ಚಟ್ಟಾನು ಇರ್ತೈತಿ ಅನ್ನೋ ದೃಷ್ಟಾಂತಕ್ಕ ನೀನೇ ಸಾಕ್ಷಿ. ಕಾರಣ ಕಳೆದುಕೊಂಡವರಿಗೆ ಆ ವಸ್ತುವನ್ನು ಮರಳಿ ಒಪ್ಪಿಸಿದರೆ ಮಾತ್ರ ಬೆಳಿತು, ಇಲ್ಲದಿದ್ದರೆ ಕರ್ಮಕಾಂಡವಾಗತ್ತೆ ಈ ನಿನ್ನ ದರ್ಬಾರದ ಕಿಮ್ಮತ್ತು. ಬಾಯಿ ಬಿಗಿ ಹಿಡಿದು ಮಾತನಾಡು, ಇಲ್ಲ ಅಂದ್ರೆ ಕುತ್ತಿಗೆಗೆ ಕೈ ಹಾಕಿ ಹೊರಗೆ ತಪ್ಪಬೇಕಾಗತ್ತೆ. ಹೊತ್ತು ಕತ್ತು ತಂದು ಕಬ್ಬಿನ ರಸ ಹೀರಿ ಕುಡಿಯುವ ರಾಕ್ಷಸ, ಈ ನಿನ್ನ ಹೊಲಸ ಮನೆ ನೆಲದ ಮೇಲೆ ನಿಂತು ಮಾತಾಡ್ಲಿಕ್ಕೆ ನನಗೂ ಮನಸ್ಸಿಲ್ಲ. ಮರ್ಯಾದೆಯಿಂದ ನನ್ನ ತಂಗಿ ನನ್ನನ್ನು ಒಪ್ಪಿಸು, ಮೌನದಿಂದ ಈ ನಿನ್ನ ಮನೆಯನ್ನು ಬಿಟ್ಟು ಹೋಗ್ತೇನೆ. ಅಷ್ಟಕ್ಕೂ ಯಾವನಿ ಬೇಕು ಈ ನಿನ್ನ ದರ್ಬಾರ. ನಿನ್ನ ತಂಗಿ ನನ್ನ ಮನೆಗೆ ಯಾಕೆ ಬರ್ತಾಳ? ಏನಾದ್ರೂ ಕೆಲಸ ಕೇಳ್ಕೊಂಡ್ ಬಂದಿದ್ಲು ಅಥವಾ ಏನಾದ್ರೂ ಸಹಾಯ ಕೇಳ್ಕೊಂಡ್ ಬಂದಿದ್ಲು? ತಡಿ ವಿಚಾರಿಸ್ತೀನಿ. ದಾಮಿನಿ, ದಾಮಿನಿ, ಅಲ್ಲ ನಮ್ಮ ಮನೆಗೆ ಯಾರಾದ್ರೂ ಹೆಣ್ಮಕ್ಳು ಏನಾದ್ರೂ ಕೆಲಸ ಕೇಳ್ಕೊಂಡ್ ಬಂದಿದ್ರ? ನಮ್ಮನೆಗ ಅದು ಹೆಣ್ಮಕ್ಳ ಹಾಗಾರು ಬಂದಿಲ್ವಲ್ಲ? ಹೌದಾ? ಏನೋ ಈ ಸಂಪನ್ನನ ತಂಗಿ ನಮ್ಮ ಮನೆ ಕಡೆ ಬಂದಿದ್ದಾಳೆ ಅಂತ ಒಂದೇ ಸಮನೆ ಗಂಟ್ಲ ಹರ್ಕೊಂಡು ಕೂಗ್ತಾ ಇದ್ದಾನೆ. ದೇಸಾಯಿ ದನಿಗಳೇ, ತಾವೇನಿ ಕೂಗಿ ಕರೆದ್ರಲ್ಲ, ಆ ಮಹಾತಾಯಿನೇ ನನ್ನ ಮನೆ ಹೆಣ್ಣುಮಗಳು ಅರ್ಥಾರ್ಥಿ ಭೈರವನ ಒಡ ಒಟ್ಟಿದ ತಂಗಿ. ಯಾಕವ್ವ ತಂಗಿ? ಅನ್ನ ಅನ್ನೋ ಕಳ್ಳು ಕುಲುಕಲಿಲ್ಲ ನಿನ್ನ ಮನದಲ್ಲೇ. ಓಹೋ, ಹಿಂದಿನ ಗೈದ ಹೇಸಿ ಕೃತಕ್ಕೆ ನೀನು ಕೂಡ ಸಿಟ್ಟಾಗಿದ್ದೇನಮ್ಮ ಸಂಗವ್ವ. ಏಯ್, ಅವಳು ಸುಮ್ಮನೆ ನಿಂತಿರೋದು ನೋಡಿದ್ರೆ ಅರ್ಥ ಆಗೋದಿಲ್ವೇನೋ ನಿನಗೆ? ಗಂಡ ಅನ್ನೋ ಗಂಟಿ ಕೊಟ್ಟಿದ್ದಲ್ಲ ಅವಳು ಕೊಳ್ಳಿಗೆ, ಗಂಟಿ ಸಪ್ಲ ಮಾಡು ಅಲ್ಲಿಗಿನ ನಿಕ್ಕಿಟ್ಕೊಂಡೆ ಅಂದ್ಮೇಲೆ ಅದ ಹಂಗೋ ಸಪ್ಲ ಮಾಡತ್ತ, ಹಂಗೋ ಮಾತಾಡತ್ತ. ಏ ದೇಸಾಯಿ, ಭಂಡಾರವಿಲ್ಲದ ದೇವರನ್ನ ಶೃಂಗಾರವಿಲ್ಲದ ರಥದಲ್ಲಿ ಕುಡಿಸಿ ಯಾತ್ರೆ ಮಾಡಿದ್ರೆ ಅದಕ್ಕೆ ಜಾತ್ರೆ ಅನ್ನೋದಿಲ್ಲೋ. ಬಂದು ಹೋಗೋರ ಯಾತ್ರೆ ಅಂತಾರೆ. ಹಾಗೇನೆ ಕರುಳು ಬಳ್ಳಿ ಇಲ್ಲದ ಒಂದು ಹೆಣ್ಣನ್ನ ಬಂದು ಬಳಗವಿಲ್ಲದ ಮಂಟಪದಲ್ಲಿ ಕೂಡಿಸಿ ಮದುವೆ ಮಾಡಿದ್ರೆ ಅದಕ್ಕೆ ಮದುವೆ ಅನ್ನೋದಿಲ್ಲ. ಮದುಮಗಳ ಸ್ಮಶಾನ ಯಾತ್ರೆ ಅಂತಾರೆ. ಹಂಗವ ಯಾರನ್ನ ಕೇಳಿ ನೀ ಚೆನ್ನ ಮದುವೆ ಮಾಡ್ಕೊಂಡೆ? ಯಾವಳ ನಿನ್ನ ತಂಗಿ? ನನ್ನ ಅಣ್ಣ ಅನಿಸಿಕೊಂಡ ಬಂದ ಆ ದುರ್ದೈವಿ ನನ್ನ ಪಾಲಿಗೆ ಎಂದೋ ಸತ್ತು ಹೋಗಿದ್ದಾನೆ. ಅಣ್ಣ ಅಂತ ಹೇಳ್ತಾ ನನ್ನ ಗಂಡನಿಗೆ ನೀಚ ಅನ್ನೋ ನಿನ್ನ ನಾಲಿಗೆಯನ್ನು ಕತ್ತರಿಸಿ ಕೈಯಲ್ಲಿ ಕೊಡಬೇಕಾಗತ್ತೆ. ಎಚ್ಚರದಿಂದ ಮಾತಾಡು. ಕತ್ತಲಲ್ಲಿ ಬಟ್ಟೆ ಬಿಚ್ಚಿ ಬೆತ್ತಲೆ ಆಗೋ ಹೊಲಸು ಹೆಣ್ಣೆ. ಹಗಲ ಹೊತ್ತಿನಲ್ಲಿ ಏನ್ ನಡೆದದ್ದು ಅನ್ನೋ ಪರಿಜ್ಞಾನನೇ ನಿನ್ ತಿಳಿಯಲಿಲ್ಲ. ನನ್ನ ಬೆಳ್ಳಿಲಿ ಹುಟ್ಟಿದ ತಂಗಿ ಈ ಅದುಮನ ಕೈಯ ಸಿಕ್ಕ ಸಣ್ಣಾಗಿ ಹಣ್ಣಕ್ಕಲ್ಲ ಅಂತ ಕರಿಲಕ್ ಬಂದಿದ್ದೀನಿ. ಹೋಗೋಣ. ತಂಗಿ ಅಂತ ತಂಗಿ, ನನ್ನ ದೇವರ ಮುಂದೆ, ಈ ನನ್ನ ದೇವರ ಮುಂದೆ ಕೈ ಕಟ್ಟಿಕೊಂಡು ತಲೆ ಬಗ್ಗಿಸಿ ಮಾತಾಡೋದನ್ನ ಬಿಟ್ಟು ಎದೆ ಉಬ್ಬಿಸಿ ಮಾತಾಡ್ತೀಯೋ? ಏನೋ ದೊಡ್ಡದಾಗಿ
ತಂಗಿ ಅಂತ ಹೇಳ್ಕೊಂಡು ಬಂದಿದ್ದೀಯಲ್ಲ, ಒಂದು ಹೆಣ್ಣು ನಿನ್ನ ಬೆನ್ನಿಗೆ ತಂಗಿಯಾಗಿ ಹುಟ್ಟಿ ಬಂದಿದ್ದಾಳೆ ಅಂದಾಗ ಬೇರೆ ಹೆಣ್ಣು ಮಕ್ಕಳನ್ನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಅಕ್ಕ ತಂಗಿ ಅಂತ ಯಾಕೆ ತಿಳ್ಕೊಳ್ಳಿಲ್ಲ? ಯಾಕೆ ತಿಳಿದುಕೊಳ್ಳಿಲ್ಲ? ನಿನ್ನ ಕಾಮ ಕೃಷಿಗಾಗಿ ಎಷ್ಟೋ ಅಮಾಯಕ ಹೆಣ್ಣು ಮಕ್ಕಳ ಜೀವನವನ್ನು ಸರ್ವನಾಶ ಮಾಡಿ ಅವರನ್ನು ಪರಲೋಕಕ್ಕೆ ಕಳಿಸಿದೆಯಲ್ಲ, ಆಗ ಎಲ್ಲಿ ಕೊಚ್ಚು ಹೋಗಿತ್ತೋ ಏನಿಲ್ಲ ಬುದ್ಧಿ? ಶಬಾಷ್ ದಾಮಿನಿ ಶಬಾಷ್. ಇದು ಮಾತು ಅಂದ್ರೆ ಆಚಾರವಿಲ್ಲದ ನಾಲಿಗೆ ಬೂಟಲ್ಲಿರೋ ನಾಲಿಗೆಗೆ ಸಮಾನತೆ. ಹೋಗಿ ಹೋಗಿ ಇಂಥ ನಾಗರಿಕನಿಗೆ ಬುದ್ಧಿ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀಯ. ಹೋಗಿ ಹೋಗಿ ಇವನು ನಿನ್ನನ್ನ ಅಂತ ಕಲ್ಪಿಸಿಕೊಳ್ಳೋದಕ್ಕೆ ನನಗೆ ಅಸಹ್ಯ ಅನ್ಸುತ್ತೆ. ಎಷ್ಟೊಂದು ವೈಚಿತ್ರ್ಯ ಅಲ್ವಾ? ಒಂದೇ ಮರದಲ್ಲಿ ಎರಡು ಹಣ್ಣುಗಳು ಬಿಟ್ಟರು ರುಚಿಯಾಗಿರೋ ಹಣ್ಣು ತಿಂದವರ ಬಾಯಿಗೆ ಪಕ್ವವಾಗಿರುತ್ತಂತೆ, ಅದೇ ಕಹಿಯಾಗಿರೋ ಹಣ್ಣು ತಿಂದವರು ಕ್ಯಾಕರಿಸಿ ಉಗಿಯೋ ಹಾಗಿರುತ್ತಂತೆ. ನೀನು ಕಹಿಯಾದ ಹಣ್ಣಾದ್ರೆ ನೀನು ಸಿಹಿಯಾದ ಹಣ್ಣು ಕೈ. ಹೋಗಿ ಹೋಗಿ ಇಂಥವನಿಗೆ ನಿನ್ನನ್ನು ಹೋಲಿಕೆ ಮಾಡ್ಕೊಳ್ತಾ ಇದೆಯಲ್ಲ. मार्तांड वर्मा, कभी कभी कुछ पाने के लिए कुछ खोना भी पड़ता है. वैसे तो हार कर जीतने वाले को बाजीगर कहते हैं. ಗೆದ್ದವ ಗರ್ತಿ ಮಗ ಅಂತ, ಬಿದ್ದವ ಬಿದ್ದಡಿ ಮಗ ಅಂತ. ಅಕಸ್ಮಾತ್ ಅದೇ ಬಿದ್ದವನ ಗೆದ್ದ ಅಂದ್ರೆ ಅವ ಭಗವಂತನ ಮಗ ಅಂತ. ಬೊಗಳ ನಾಯಿ ಕಚ್ಚಂಗಿಲ್ಲ ಅಂತ, ಕಚ್ಚೋ ನಾಯಿ ಬೊಗಳಂಗಿಲ್ಲ ಅಂತ ಹೇಳ್ತಾರ ನೋಡು. ನೀನು ನಿಂತ ಸ್ಥಳ ಪವಿತ್ರವಾದ ಪಾದಗಳು ತುಳಿದ ನೆಲ. ಹೆಚ್ಚು ಹೆಚ್ಚು ನಿಂತ ಈ ಸ್ಥಳನ ಪವಿತ್ರ ಮಾಡಬೇಡ, ಹೊರಟು ಹೋಗಿಲ್ಲಿಂದ. श्री राम ने धनुष्य तोड़ा तो सीता मैया दौड़ के आए. श्री कृष्ण ने बंसुरी बजाई तो राधा मैया दौड़ के आई. हमने सिर्फ अपनी बहन को बुलाने के लिए आया तो ये बीच में लक्ष्मी बाई किधर से दौड़ी? ಲಕ್ಷ್ಮೀ ಬಾಯಿ ಅವರೇ, ಲಕ್ಷಣವಾಗಿದ್ದ ನೀವು ಸಾಕ್ಷಾತ್ ಲಕ್ಷ್ಮೀ ತರ ಇರೋದನ್ನ ಕಲಿರಿ. ಅದನ್ನ ಬಿಟ್ಟು ನೀವೇನಾದ್ರೂ ದುರ್ಗವನ ಅವತಾರ ತಾಳಕ್ ಹೋದ್ರ ನನ್ನಂತ ಲಬ್ಬಂಗರು ಮಹಿಷಾಸುರನ ಅವತಾರ ತಾಳ್ಬೇಕಾಗತ್ತ. ಅಕಸ್ಮಾತ್ ನಾವೇನಾದ್ರೂ ಮಹಿಷಾಸುರನ ಅವತಾರ ತಾಳಿದ್ವಿ, ಈ ನಿಮ್ಮ ಶಕ್ತಿ ನಶಿಸಿ ಹೋಗೈತೆ. ಲಕ್ಷ್ಮೀಬಾಯಿ ಅವರ ಹೆಣ್ಣು ಮಕ್ಕಳು ಹೆಣ್ಣಾಗಿರೋದನ್ನ ಕಲಿರಿ. ಅಕಸ್ಮಾತ್ ಏನಾದ್ರೂ ಗಂಡಸರು ಗೋಜಿಗೆ ಬಂದ್ರೆ ಗದ್ದ ಗದ್ದ ಒಂದು ಹೆಣ್ಣಿಗೆ ಗಜ್ಜು ಕೊಡಾಕ ಬಂದ್ರ ಹೆಣ್ಮಕ್ಳನ್ನ ಕೈ ಕಟ್ಕೊಂಡು ನಿಂತಿರ್ತಾರಲ್ಲ, ನಿನ್ನ ಸಣ್ಣಗ ಕಳೆದ ಹಾಡಿಗೆ ತುಂತರ ಹುಷಾರ. ನಮ್ಮ ದೇಶ ನುಂಗಾಕ್ ಬಂದ ಕೆಂಪು ಕೋತಿಗಳು ಅಷ್ಟ ಯಾಕ ಕಿತ್ತೂರು ಸಂಸ್ಥಾನ ನುಂಗಾಕ್ ಬಂದ ಬ್ರಿಟಿಷರ್ನ ಒದ್ದ ಓಡಿಸದ ಹೆಣ್ಣು ಯಾರು ಗೊತ್ತೇನೋ? ವೀರರಾಣಿ ಕಿತ್ತೂರು ಚೆನ್ನಮ್ಮ ಅಲ್ವೇನೋ? ಲೇ ಗಂಡಸ, ಅಷ್ಟ ಅಲ್ಲ, ಝಾನ್ಸಿ ಲಕ್ಷ್ಮೀಬಾಯಿ ತಾನು ಹಡೆದ ಮಗನನ್ನೇ ತನ್ನ ಬೆನ್ನಿಗೆ ಕಟ್ಟಿಕೊಂಡು ವೀರಾವೇಶದಿಂದ ಆ ಬ್ರಿಟಿಷರ ವಿರುದ್ಧ ಹೋರಾಡಿ ಸಾವನ್ನಪ್ಪಿದಳಲ್ಲ, ಅವಳು ಒಂದು ಹೆಣ್ಣದನ್ನ ಮರಿಬೇಡಲೇ. ಕುಂಕುಮದ ಮತ್ತೊಂದು ಹೆಸರಿನ ಸಿಂಧೂರ ಅಂತಂದ್ರಾಗ ನಮ್ಮ ದೇಶ ಕಾಯೋ ಯೋಧರು ವೀರಶೂರರಾಗಿ ಹೋರಾಡಿ ಪಾಕಿಸ್ತಾನವನ್ನೇ ಪುಕ್ಕಲುಗೊಳಿಸಿ ಪರಾಕ್ರಮಗೈದು ಇತಿಹಾಸದ ಪುಟದಲ್ಲಿ ಸುವರ್ಣಾಕ್ಷರದಿಂದಲೇ ಬರೆದರಲ್ಲ, ಅವರನ್ನು ಸ್ಮರಿಸಲಡಿಯೋ ಸೋಮಾರಿ. ಮಾನವ ಜನ್ಮ ಈ ಭೂಮಿ ಮೇಲೆ ಹುಟ್ಟಿ ಬಂದಿದ್ದೇ ಅಂದಮೇಲೆ 4 ಜನರಿಗೆ ಒಳ್ಳೆಯದನ್ನ ಮಾಡಿ ಹೋಗಬೇಕ ವಿನಃ ಈ ರೀತಿ ಅಧರ್ಮದ ದಾರಿ ಹಿಡಿದು ಪಾಪದ ಕೂಪದಾಗ ಬೀಳಬಾರ್ದು. ಏನಲ್ಲೇ ಭೈರವ,
ಬುದ್ಧಿ ಹೇಳಕ್ ಬಂದ್ರೆ ಗುದ್ದಾಡುನು ಬಾ ಅಂತೀಯಲ್ಲೇ. ಇನ್ನೊಂದು ಮಾತು ಹೆಚ್ಚಿಗೆ ಮಾತಾಡಿದ್ರ ಹಿಂಬುಡ್ದ ನರ ಕತ್ತರಿಸಿಬಿಟ್ಟೆನ ಮಗನ. ಲೇ ದೇಸಾಯಿ, ಈ ನೀ ಸಣ್ಣ ಮಕ್ಕಳು ಹೇಳುವಂತ ಗಿಳಿ ಪಾಠ ನನ್ನ ಮುಂದೆ ಹೇಳಕ್ ಬರ್ಲಾಕ್ ಹೋಗ್ಬೇಡ. ನಾ ಚಿತ್ತಿನಾಗೂ ಗೆದ್ದಿದ್ದೀನಿ, ಹತ್ತಿನಂಗೂ ಹರಡ್ತೇನು ಗ್ಯಾರಂಟಿ ನನಗೈತೆ. ಯಾಕಂದ್ರ ನನಗೆ ಹಿಂದ ಮುಂದ ಯಾರು ಇಲ್ಲ ನೋಡು. ಏಯ್, ನಾ ಹಡದು ನನ್ನ ತಂದೆ ತಾಯಿಯನ್ನ ಕೊಂದಾಕ್ ಬಿಟ್ಟಲು ಆ ನಿನ್ನ ಕೆಟ್ಟ ಕಾರಸ್ಥಾನದಿಂದ. ನೀನು ಮಾಡಿರೋ ಹಲ್ಕಟ್ ಕೆಲಸಕ್ಕೆ ತಾನೇ ನಿನಗೆ ಸರಿಯಾದ ಶಿಕ್ಷೆ ಕೊಟ್ಟದ್ದು. ಮತ್ತೆ ನಿನಗೆ ಒತ್ತಿ ಒತ್ತಿ ಹೇಳೋದಿಲ್ಲ. ಸುಮ್ಮನೆ ಊರಲ್ಲಿ ಸುಖವಾಗಿ ಬಾಳ್ತಾ ಇದ್ದಾರೆ ಜನ, ನೆಮ್ಮದಿಯಾಗಿರೋದಕ್ಕೆ ಬಿಡು. ನೆಮ್ಮದಿ ಕೆಡಿಸೋಕೆ ಏನಾದ್ರೂ ಪ್ರಯತ್ನ ಪಟ್ಟಿದ್ಯಾದ್ರೆ ಉಸಿರಾಡೋಕೆ ಉಸಿರಿರಲ್ಲ. ಬದರಿದನ್ನ ಹೆದರ್ದಂತಿದ್ದೇನೋ. ಏಯ್, ನಿನ್ನ ಒಂದಿಲ್ಲ ಒಂದಿನ ನನ್ನ ಕೈ ಕಟ್ಟಿ ನಿಲ್ಲಿಸಿ ನನ್ನ ಕಾಲು ಹಿಡಿಲಿಕ್ಕೆ ಹಚ್ಚಲಿಲ್ಲ. ನಮ್ಮ ಅಪ್ಪ ಹುಟ್ಟಿದ ಮಗನೇ ಅಲ್ಲ. ಪ್ರಸಂಗ ಬಿದ್ದಾಗ ನಿನ್ನ ಹಸನು ಮಾಡ್ಬೇಕಂತ ಹೇಳೇನೆ. ಏನು ನಿನ್ನ ನನ್ನ ಗಂಡರಿಗೆ ಚೂರಿ ತೋರಿಸ್ತೇನೋ. ಇದು ಖಡ್ಗ ಅಲ್ವೋ? ಖಡ್ಗನೇ ನಿನ್ನೆ ಮನೆ ತನ್ನಂತ ತುಕ್ ಹಿಡಿದು ಖಡ್ಗ ಅಲ್ವೋ? ಹಿಂದೆ ನಮ್ಮ ಹಿರಿಯರಿಗೆ ಸಂಸ್ಥಾನಿಕರು ತಮ್ಮ ಆತ್ಮರಕ್ಷಣೆಗಾಗಿ ಕೊಟ್ಟಂತ ಖಡ್ಗ ಇದು. ನೀನೇನೋಲೆ ಹಣ್ಣು ಕತ್ತಿಸೋ ಚೂರಿ ತಂದು ನಮ್ಮನ್ನು ಹೆದರ್ಸ್ತಾ ಇದೆಯಲ್ಲ. ಮೊದಲ ನೊಣ ಬಡ್ದು ಕೊಲ್ಲಕ್ಕರಿ, ಆಮೇಲೆ ಬಂದ ನನ್ನ ಗಂಡಕ್ಕೆ ಚುಚ್ಚು ತೋರಿಸುವಂತೆ ಪತಿವ್ರತೆಯಾದ ಗಂಡನ ಮಾನ ಪ್ರಾಣ ಅವ ಕಟ್ಟಿರೋ ತಾಳಿ ಒಳಗಿರುತ್ತಂತ. ಅಂಥದ್ರಲ್ಲಿ ದ್ವಿಪತ್ನಿಯರನ್ನು ಹೊಂದಿದ ಈ ನನ್ನ ದೇವರಿಗೆ ನಿನ್ನ ಚೂರಿ ತೋರಿಸ್ತೀಯಲ್ಲ, ಆ ಚೂರಿ ಬರೀ ಅವರ ಮೈಯಲ್ಲ, ಶರ್ಟ್ ಕಾಲರ್ ಹಿಡಿದ್ರೆ ಸಾಕ ನಿನ್ನ ಮೈಯಾಗಿನ ರಕ್ತ ನೆಲ ಕೆಡತ. ಒಳ್ಳೆ ಮಾತ್ಲಿತ್ರ ಇಲ್ಲಿಂದ ಜಾಗ ಖಾಲಿ ಮಾಡಿದೆ ಚಲೋ ಆತು. ಮಾರ್ತಾಂಡ ವರ್ಮ ಜಬರ್ದಸ್ತಕ್ಕೆ ಎರಡು ಕುಲಂಗಿ ನಾಯಿ. ಇವ ನಾಯಿಗೆ ಹುಟ್ಟಿತ್ತಳಿನೋ ಅಥವಾ ತ್ವಾಳಿಗೆ ಹುಟ್ಟಿತ್ತಳಿನೋ? एक तो भैरवा को भोंकने वाला कुत्ता पसंद नहीं आता और एक दोबारा भोंके ना तो दूसरी बार मौका नहीं देता. ನೀ ಏನಾರ ಮौका ಕೊಟ್ಟಿಲ್ಲ ಅಂದ್ರೆ ನಿನ್ನ ನಾಲ್ಗಿನ ನಾನು ಹಾಕ್ತೀನಿ ಉಚ್ಚಾರ. ನೀ ಗಂಡ ಸಾಕಿದ್ರ ಮುಂದೆ ಬಂದು ಮಾತಾಡಲ್ಲ. कदम गिन गिन कर मत चलना दामिनी, कदम तेरी लिचक जाएगी. मेरे बातों को मान कर तो देख बहना, आगे तेरे बिगड़ने वाला जिंदगी भी सुधर जाएगी. ए मार्तांಡ ವರ್ಮ, ಇವತ್ತೊಂದು ದಿವಸ ಬಿಡ್ತೀನಿ, ಈ ತಳಿ ಬಿಡ್ತೀನಿ, ಈ ತಳಿ ಆಮೇಲೆ ನೋಡ್ಕೋತೀನಿ. ಏ ದಾಮಿನಿ, ನೀನೇ ನನ್ನ ವಂಶಕ್ಕೆ ಹುಟ್ಟಿದ ತಂಗಿ ಅಲ್ಲ, ನನ್ನ ವಂಶಸ್ಥರು ಕಳೆದೋದ್ರಿಂದ ಹರಕ ಹಂಗಿನೇನು. ಮಾರ್ತಾಂಡ ವರ್ಮ ಟ್ರಿಗಲ್ ಮೇಲೆ ಬೆಲ್ಟಲ್ಲ, ಶೂಟರ್ ಆಗಲ್ಲ, ಹೆಣ್ಣಿನ ಜೋಡೆ ಸರ್ಸಾಡೋರೆಲ್ಲ ಗಂಡ್ಸಾಗಲ್ಲ. ಏ ನನ್ನ ಯೋಗ್ಯತೆ ಏನು ಅಂತ ನಿಮ್ಮಂತ ಮುಟ್ಟಾಡ್ರಿಗೆ ಈ ಜನ್ಮದಲ್ಲಿ ಅರ್ಥನೇ ಆಗಲ್ಲ. ಗೂಳಿ ಎರಡು ಹೆಜ್ಜೆ ಹಿಂದೆ ಇಡ್ತಾ ಇದೆ ಅಂದ್ರೆ ಓಡ್ ಹೋಗೋದಕ್ಕಲ್ಲ, ಗೊರಾಯಿಸಿ ಗುಮ್ಮೋದಕ್ಕಂತ ಅರ್ಥ. ಇವತ್ತು ನಿನ್ನನ್ನು ಬಿಟ್ಟಿದ್ದೀನಿ ಅಂದ್ರೆ ಅರ್ಥ ಮಾಡ್ಕೊ, ಬದುಕೋದಕ್ಕೊಂದು ಹಂತ ಕೊಟ್ಟಿದ್ದೀನಿ ಅಂತ. ಬರ್ತೀನಿ ಮಾರ್ತಾಂಡ ವರ್ಮ, ಮತ್ತೆ ಬರ್ತೀನಿ. ಗೌಡ್ ಹಾಕೋದು ಪಾಪ ಪುಣ್ಯದ ಲೆಕ್ಕ, ಬಡವ ಹಾಕೋದು ಬದುಕಿನ ಲೆಕ್ಕ, ಶ್ರೀಮಂತ ಹಾಕೋದು ಗಳಿಕೆ ಲೆಕ್ಕ.
ಈ ಭೈರವ ಹಾಕೋದೇ ಪಕ್ಕ. ನಿನ್ನ ಸಾವಿನ ಲೆಕ್ಕ. ಅಲ್ಲ, ಕ್ಷಮೆ ಕೇಳುವಂತ ತಪ್ಪು ನೀನೇನು ಮಾಡಿದೀಯ? ಏನು ಮಾಡಿದ್ದೀನ? ಯಾವತ್ತೂ ನಿಮ್ಮ ಮುಂದೆ ಯಾವ ಸುಳ್ಳು ಹೇಳದ ನಾನು. ಇಂದು ನೀವು ಪ್ರೀತಿ, ಮಮತೆ, ವಾತ್ಸಲ್ಯ ಎಲ್ಲವನ್ನು ತೋರಿಸಿ ಈ ಮನೆಯಲ್ಲಿ ನನಗೆ ಸತಿಯ ಸ್ಥಾನ ನೀಡಿದ್ರು ಕೂಡ ಇಂದು ಕಳ್ಳಿಯಂತೆ ನಿಮ್ಮ ಮುಂದೆ ಅಪವಾದ ಹೊತ್ತು ತಲೆ ತಗ್ಗಿಸಿ ನಿಂದಿರಬೇಕಾಗಿದೆ. ಇದನ್ನೆಲ್ಲ ಮರೆತು ನಿಮ್ಮ ಹೃದಯದಲ್ಲಿ ನನಗೆ ಸತಿಯ ಸ್ಥಾನ ನೀಡ್ತೀರಾ? ಅದನ್ನ ನೀನು ಬಾಯಿ ಬಿಟ್ಟು ಕೇಳಬೇಕಾ, ನಾನು ಹೇಳಬೇಕಾ? ಸತ್ಯ ಗೊತ್ತಾದ್ರೂ ಕೂಡ ಅದರ ಸಾರಸ್ಯ ಏನನ್ನೋದು ಇವಾಗ ಅರ್ಥ ಆಯ್ತಲ್ಲ. ಅವನು ನಿಮ್ಮ ಅಣ್ಣ ಆಗಿರ್ಬೋದು, ಆದ್ರೆ ನೀನೆಲ್ಲಿ ಅವನೆಲ್ಲಿ? ನಿನಗೊಂದು ಮಾತು ಹೇಳ್ತೀನಿ, ಅರ್ಥ ಮಾಡಿ. ಬಂದಿರತಕ್ಕಂಥ ಅತಿಥಿಗಳಿಗೆ ಕುಡಿಯೋದಕ್ಕೆ 2 ಲೋಟದಲ್ಲಿ ಹಾಲು ಕೊಟ್ರೆ 1 ಲೋಟದಲ್ಲಿ ನೊಣ ಬಿತ್ತಂತೆ. ನೊಣ ಬಿದ್ದಿರೋ ಹಾಲನ್ನ ಕೆಳಗೆ ಚೆಲ್ತಾರೆ, ಒಳ್ಳೆ ಹಾಲನ್ನ ಸ್ವೀಕಾರ ಮಾಡ್ತಾರೆ. ಅವನು ನೊಣ ಬಿದ್ದಿರೋ ಹಾಲು ಕನೆ, ಅವನಿಗೆ ಹೋಗಿ ಹೋಗಿ ನಿನ್ನನ್ನು ಹೋಲಿಕೆ ಮಾಡ್ಕೋತೀಯ. ನೋಡು, ನಾನು ಇದ್ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ಳೋದಿಲ್ಲ. ನೀನು ಹಾಗೂ ಮನಸ್ಸಲ್ಲಿ ಗೊಂದಲ ಮಾಡ್ಕೋಬೇಡ, ಅರ್ಥ ಆಯ್ತಾ? ಮತ್ತೆ ಏನು ಹೀಗೆ ಇದೇ ಗುಂಗಲ್ಲಿರ್ತಿರೋ ಅಥವಾ ಇದನ್ನು ಮರೆತು ಏನಾದರೂ